ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಗೋಧಿ ಹಿಟ್ಟಿನಲ್ಲಿ ಮಾವಿನಕಾಯಿ ಜ್ಯೂಸ್ನ ಮಿಕ್ಸ್ ಮಾಡಿ ಹೊಸ ರೆಸಿಪಿನ ಟ್ರೈ ಮಾಡೋಣ. ಇದು ತುಂಬ ಸುಲಭವಾಗಿದೆ ಮಾಡೋದು. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಲ್ಲಕ್ಕಿಂತ ಮೊದಲು ನಾವು ಮಾವಿನ ಹಣ್ಣನ್ನು ಈ ರೀತಿ ಹಣ್ಣಾದ ಮಾವಿನಕಾಯಿನ ತೆಗೆದುಕೊಂಡು ಇದರ ಪಲ್ಪ್ನ ತಕ್ಕೋಬೇಕಾಗುತ್ತೆ. ಇಲ್ಲಿ ನಾನು 2 ರಿಂದ 3 ಮಾವಿನಕಾಯಿನ ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಒಳಗಿನ ಪಲ್ಪ್ನ ತೆಗೆದುಕೊಂಡು ಈ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಇದನ್ನು ಮಿಕ್ಸಿಯಲ್ಲಿ ಇಲ್ಲಿ ನೋಡಿ, ಇವಾಗ ನಾನು ಈ ಒಳಗಿನ ಪಲ್ಪ್ನ ತೆಗೆದು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಇದನ್ನ ಪೇಸ್ಟ್ನ ರೆಡಿ ಮಾಡಬೇಕು. ಈ ರೀತಿಯಾಗಿ 3 ಮಾವಿನಕಾಯಿನ ತೆಗೆದುಕೊಂಡು ಇದರ ಪಲ್ಪ್ನ ತೆಗೆದು ಚೆನ್ನಾಗಿ ಪ್ಯೂರಿನ ರೆಡಿ ಮಾಡಿದ್ದೇನೆ. ಇವಾಗ ನಾನು 4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಇವಾಗ ನೋಡಿ, ಈ 4 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟಿಗೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಹುದು. ಇವಾಗ ನೋಡಿ, ನಾನು ಇಲ್ಲಿ ಸಣ್ಣಗೆ ಮಾಡಿರುವಂಥ ಬೆಲ್ಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಜಜ್ಜಿ ಇದರೊಳಗೆ ಹಾಕಿದ ನಂತರ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲ ನೀವು ಮಾವಿನಕಾಯಿ ಪ್ಯೂರಿಯಲ್ಲಿ ಕೂಡ ಬೆಲ್ಲನ ಹಾಕಿ ಅದನ್ನು ಪೇಸ್ಟ್ನ ರೆಡಿ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿಯಾಗಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಠಿಣವಾಗುತ್ತೆ. ನೀವು ಡೈರೆಕ್ಟಾಗಿ ಮಾವಿನಕಾಯಿ ಜ್ಯೂಸ್ನ ಮಾಡುವಾಗ ಬೆಲ್ಲನ ಹಾಕಿ ನೀವು ಅದ್ರ ಪ್ಯೂರಿನ ರೆಡಿ ಮಾಡಿದರೆ ತುಂಬಾ ಈಸಿ ಆಗಿಬಿಡುತ್ತೆ. ಇಲ್ಲ ಅಂದರೆ ಹೀಗೆ ಹಾಕೋದಿದ್ರೆ ನೀವು ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕ್ಬೋದು. ಅದರ ನಂತರ ನೋಡಿ, ನಾನು ಇದಕ್ಕೆ ಮಾವಿನಕಾಯಿನ ಜ್ಯೂಸ್ನ ಹಾಕ್ತಾ ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಇದ್ದೇನೆ. ಈ ರೀತಿಯಾಗಿ ನಾದಬೇಕಾದ್ರೆ ನೀವು ಇಲ್ಲಿ ಬೆಲ್ಲದ ಕ್ವಾಂಟಿಟಿನ ಸ್ವಲ್ಪ ಹೆಚ್ಚಿಗೆ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 2.5 ಕಪ್ ಅಷ್ಟು ಬೆಲ್ಲನ ಹಾಕ್ತಾ ಇದ್ದೇನೆ, ಜಜ್ಜಿ ಹಾಕಿದ್ದೇನೆ. ಇವಾಗ ನೋಡಿ, ನೀವು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಇದ್ರೇ, ಸ್ವೀಟ್ ಆಗಿದ್ರೇ ಇದು ಟೇಸ್ಟಿ ಕೂಡ ಹತ್ತುತ್ತೆ. ಈ ರೀತಿಯಾಗಿ ಮಾವಿನಕಾಯಿ ಜ್ಯೂಸ್ನ ಹಾಕ್ಕೊಂಡು ಇದನ್ನು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ನಾದಿದ ನಂತರ ನೋಡಿ, ಇದಕ್ಕೆ ಸ್ವಲ್ಪನ ಆಯಿಲ್ ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಇದ್ದೇನೆ. ಈ ರೀತಿಯಾಗಿ ನಾದಿ ಹಿಟ್ಟನ್ನು ಒಂದು 5 ರಿಂದ 10 ನಿಮಿಷವರೆಗೂ ಇಟ್ಟು ನಾವು ಅದರ ನಂತರ ಇದರ ಉಳ್ಳೆಗಳನ್ನು ಮಾಡಲಿಕ್ಕೆ ತೆಗೆದುಕೊಳ್ಬೇಕು. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ನಾನು ಇದರ ಉಳ್ಳೆಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಚಪಾತಿಗೆ ಯಾವ ರೀತಿ ಉಳ್ಳೆಗಳನ್ನು ರೆಡಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ಉಳ್ಳೆಗಳನ್ನು ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಈ ಉಳ್ಳೆನ ನಾವು ಚಪಾತಿಗೆ ಯಾವ ರೀತಿ ಫೋಲ್ಡ್ ಮಾಡಿ ಈ ಚಪಾತಿನ ರೆಡಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯಲ್ಲಿ ನೀವು ಈ ರೀತಿಯಾಗಿ ಲಟ್ಟಿಸಿ ಸ್ವಲ್ಪನೇ ಆಯಿಲ್ ಹಚ್ಚಿ ಫೋಲ್ಡ್ ಮಾಡಿ ಇದನ್ನು ಲಟ್ಟಿಸೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಹೋಳಿಗೆಗಳು ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಇಲ್ಲಿ ಹಿಟ್ಟಿರೋದ್ರಿಂದ ಸ್ವೀಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದ್ರಗೋಸ್ಕರ ನೋಡಿ, ನೀವು ಇದಕ್ಕೆ ಬೆಲ್ಲದ ಪ್ರಮಾಣ ಸ್ವಲ್ಪ ಹೆಚ್ಚಿಟ್ರೆ ತುಂಬಾ ಟೇಸ್ಟಿಯಾಗಿ ಈ ಹೋಳಿಗೆಗಳು ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಅದ್ರಗೋಸ್ಕರ ನೋಡಿ, ನಾನು 4 ಕಪ್ ಗೋಧಿ ಹಿಟ್ಟಿಗೆ 2.5-3 ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕಿದ್ದೆ. ಈ ರೀತಿಯಾಗಿ ಹಾಕಿ ಚಪಾತಿಗಳನ್ನು ಅಂದರೆ ಈ ಹೋಳಿಗೆಗಳನ್ನು ನಾವು ಲಟ್ಸ್ಕೋಬೇಕು. ಈ ರೀತಿಯಾಗಿ ಲಟ್ಸಿದ ನಂತರ ನೋಡಿ, ಒಂದು ಸೈಡಲ್ಲಿ ನಾನು ತವೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಅದರ ನಂತರ ಫಸ್ಟ್ ಚಪಾತಿನ ಅಥವಾ ಹೋಳಿಗೆನ ಹಾಕಿ ಇದನ್ನು ಈ ರೀತಿಯಾಗಿ ನಾವು ಯಾವ ರೀತಿಯಲ್ಲಿ ಚಪಾತಿನ ಸುಡ್ತೇವಲ್ವ ಅದೇ ರೀತಿಯಾಗಿ ಇದನ್ನು ಸುಡಬೇಕು. ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ನಾವು ಚೆನ್ನಾಗಿ ಸುಡಬೇಕಾಗುತ್ತೆ. ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪನೇ ಬೆಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ ನಾನು ಎಲ್ಲ ಹೋಳಿಗೆಗಳನ್ನು ಲಟ್ಟಿಸಿ ಈ ರೀತಿಯಾಗಿ ಸುಡ್ತಾ ಇದ್ದೇನೆ. ತುಂಬಾ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿತ್ತು. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಮಾವಿನಕಾಯಿ ಹೋಳಿಗೆ ಅನ್ಬೋದು. ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಮಾಡಿ ತುಂಬಾ ಟೇಸ್ಟಿಯಾದ ರೆಸಿಪಿ ಇದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.